ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ತವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಅಂಗನವಾಡಿ ಶಾಲೆಯಲ್ಲಿ ಕೊಟ್ಟಿರುವ ಉಂಡಿ ಹಿಟ್ಟಿನಿಂದ ಹೋಳಿಗೆ ನೋಡಿ ಫ್ರೆಂಡ್ಸ್. ಇಂಥ ಒಂದು ರೆಸಿಪಿನ ಇದುವರೆಗೂ ಯಾರು ಹೇಳಿಕೊಟ್ಟಿರಂಗಿಲ್ಲ. ನೀವು ಕೂಡ ಈ ರೆಸಿಪಿನ ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತು ಗೂಗಲ್ನಲ್ಲಿ ಸರ್ಚ್ ಹೊಡೆದ್ರೂ ಕೂಡ ಇಂಥ ಒಂದು ರೆಸಿಪಿ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಕಾಯಲಿಡಬೇಕು. ನಂತರ ಅದಕ್ಕೆ 1 kg ಬೆಲ್ಲ ಹಾಕಿ ಬೆಲ್ಲ ಕರಗುವವರೆಗೂ ಕುದಿಸಬೇಕು. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಉಂಡೆ ತಿಂದು ಬೇಜಾರಾಗಿರುತ್ತೆ. ಆಮೇಲೆ ಅದನ್ನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ದಿನ ಒಂಥರ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ನೀರು ಕುದೀತಾ ಇದೆ. ಪೂರ್ತಿಯಾಗಿ ಅದು ಸಣ್ಣ ಸಣ್ಣ ಗುಳ್ಳೆಗಳು ಬರಬೇಕು ಮೇಲೆ. ಆ ಥರ ಈ ಬೆಲ್ಲ ನೀರನ್ನು ಕುದಿಸಬೇಕು. ಕುದಿಸಿ ನಂತರ ಅದಕ್ಕೆ ಈ ಅಂಗನವಾಡಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಬೇಕು. ಈ ಬೇಳೆ ಹೂರಣ ಇರುತ್ತಲ್ಲ ಅದಕ್ಕೆ ಬರುವವರೆಗೂ ಅದನ್ನು ಏನು ಮಾಡಬೇಕಂದ್ರೆ ತಿರುಗಬೇಕು. ಗಟ್ಟಿಯಾಗಿ ಜಿಗಿಟಾಗಿ ಬರುತ್ತೆ. ಈ ಹೋಳಿಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ. ಶೇಂಗಾ ಹೋಳಿಗೆ ಥರ ಆಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಹಿಟ್ಟು ತಿರುಗಬೇಕು. ಮತ್ತು ಸ್ವಲ್ಪ ತೆಳು ಅನಿಸಿದರೆ ಇನ್ನೂ ಸ್ವಲ್ಪ ಬೇಕಂದರೆ ಹಿಟ್ಟನ್ನು ಹಾಕಿ ಪೂರ್ತಿಯಾಗಿ ಗಟ್ಟಿಯಾಗುವವರೆಗೂ ತಿರುಗಬೇಕು. ನಂತರ ಆರಿದ ನಂತರನೂ ಸ್ವಲ್ಪ ತೆಳು ಅನಿಸಿದರೆ ಮತ್ತೆ ಬೇಕಾದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅದೇ ಹಿಟ್ಟನ್ನು ಹಾಕಿ ನಾದಿದ್ರೂ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಅದಕ್ಕೆ ಬರಬೇಕು. ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಜಜ್ಜಿ ಹಾಕಬೇಕು. ನಂತರ ಸ್ವಲ್ಪ ಶುಂಠಿ ಪುಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ತಿರುಗಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ಕನಕನ ಮೊದಲೇ ನಾದಿಟ್ಕೊಂಡಿದೆ. ಇದು ಕೂಡ ಅಷ್ಟೇ, ನಾವು ಹೂರ್ಣ ಹೋಳಿಗೆ ಮಾಡ್ತೀವಲ್ಲ ಆ ಸೇಮು ಹಿಟ್ಟನ್ನು ನಾದಿಟ್ಕೋಬೇಕು. ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಮಿಜ್ಜಿದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಹೋಳಿಗೆಗಳನ್ನು ಮಾಡಿ ಅದರಲ್ಲಿ ಹೂರ್ಣನ ಈ ಥರ ತುಂಬಬೇಕು. ಈ ಬೇಳೆ ಹೂರ್ಣದ ತುಂಬ್ತೀವಲ್ಲ ಆ ಸೇಮು ಇದನ್ನು ತುಂಬಬೇಕು. ಮತ್ತು ಹೋಳಿಗೆ ಹರಿಯೋದು ಇಲ್ಲ ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಹೋಳಿಗೆನೂ ಹರಿತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ನೋಡೋಕೆ ಕೂಡ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ. ಮತ್ತು ತುಂಬಾ ಇಷ್ಟ ಆಗುತ್ತೆ. ಹೋಳಿಗೆ ಮಾಡೋಕ್ಕೂ ಕೂಡ ಅಷ್ಟು ಖುಷಿ ಬರುತ್ತೆ. ಆ ಥರ ಈ ಹೋಳಿಗೆಯನ್ನು ರೆಡಿ ಮಾಡ್ಬೋದು. ನೀವು ಕೇಳ್ಬೋದು ಫ್ರೆಂಡ್ಸ್, ಇವರೇನು ಬರೀ ಅಂಗನವಾಡಿ ಬಗ್ಗೆನೇ ಹೇಳ್ತಿರ್ತಾರೆ, ಅಂಗನವಾಡಿ ಹಿಟ್ಟು ರವೆ ಉಪ್ಪಿಟ್ಟು ಇದನ್ನ ತೋರಿಸ್ತಾರಂತ ಅಂದ್ಕೊಳ್ಬೋದು. ಏಕೆಂದರೆ ಇದ್ರ ಬಗ್ಗೆ ನನಗೆ ಗೌರವ ಇದೆ. ನಾನು ಒಬ್ಬ ಶಿಕ್ಷಕಿಯಾಗಿ ಇದನ್ನು ಗೌರವಿಸ್ತೀನಿ. ಮತ್ತು ಪೌಷ್ಟಿಕಾಂಶವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ ಬಾಣಂತಿಯರಿಗೆ ಅಂತ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸಾಮಗ್ರಿಗಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಾವು ಬಳಸ್ಬೇಕಂತಂದ ನನ್ನ ಅಭಿಪ್ರಾಯ ಐತಿ. ನಿಮ್ಮ ಅಭಿಪ್ರಾಯ ಏನಂತ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಫ್ರೆಂಡ್ಸ್, ಹೋಳಿಗೆ ಎಲ್ಲ ರೆಡಿ ಆಯಿತು. ಹೇಗಿದೆ ಅಂತ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ರುಚಿ ಇತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ ರೆಸಿಪಿಗಳಿಗಾಗಿ ನೋಡ್ತಾರೆ ವಿದ್ಯಾಶ್ರೀ ಬಸ್ತವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನಲ್.